ಮಂಡ್ಯ ನಗರದ ಸಂಜೆ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರುವ ಆರೋಪ ವ್ಯಕ್ತವಾಗಿದ್ದು, ಭಾರತದ ಘನತೆ ಮತ್ತು ಅಂತಾರಾಷ್ಟ್ರೀಯ ಸ್ಥಾನಮಾನದ ಸಂಭಾವ್ಯ ರಾಜಿ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿರುವ ಎಫ್ಎನ್ಸಿ ಫೈಲ್ಗಳಿಂದ ಹೊರಹೊಮ್ಮುತ್ತಿರುವ ಗಂಭೀರ ಮತ್ತು ಗೊಂದಲದ ಬಹಿರಂಗಪಡಿಸುವಿಕೆಯನ್ನು ಖಂಡಿಸಿದರು. ಮೋದಿಯವರಿಗೆ ಧಿಕ್ಕಾರ 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 ಜಿಲ್ಲಾಧ್ಯಕ್ಷರಾದ ಶಿವನಾಗರಾಜು ಹಾಗೂ ಯುವ ಮುಖಂಡರು ಮತ್ತು ಮೂಡ ಅಧ್ಯಕ್ಷರಾದ ಪ್ರಕಾಶ್ ರವರು ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದರು. ಏನು ನಮ್ಮ ನರೇಂದ್ರ ಮೋದಿಯವರು ಎಪ್ಸ್ಟೀನ್ನಂತಹ ದೇಹದ್ರೋಹಿ ಅಸಹ್ಯಕರ ವ್ಯಕ್ತಿಯೊಂದಿಗೆ ಈ ಸಂಬಂಧವನ್ನು ಹೊಂದಿದ್ದವರು ಈ ದೇಶದ ದ್ರೋಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಟ್ರಂಪ್ ಮುಂದೆ ಡ್ಯಾನ್ಸ್ ಮಾಡಿ ನಮ್ಮ ದೇಶದ ಮರ್ಯಾದೆನೇ ಹಾಳು ಮಾಡ್ತಾಯಿದ್ದಾರೆ ಅಂತ ಮೋದಿಯವರು ಎಪ್ಸ್ಟೀನ್ನಂತಹ ಕೆಟ್ಟ ವ್ಯಕ್ತಿಯೊಂದಿಗೆ ಸಂಬಂಧ ಬೆಳೆಸಿದ್ದು. ಅವನು ಅನೇಕ ಮಹಿಳೆಯರ ಜಗತ್ತಿಗೆ ಅವನೊಬ್ಬ ದೊಡ್ಡ ಬ್ರೋಕರ್. ಎಪ್ಸ್ಟೀನ್ ದೊಡ್ಡ ಬ್ರೋಕರು, ಜಗತ್ತಿನ ದೊಡ್ಡ ಬ್ರೋಕರ್. ಅವನು ಮಹಿಳೆಯರನ್ನೆಲ್ಲ ತಗೊಂಡೋಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹುಡುಗಿರನ್ನ ಸಪ್ಲೈ ಮಾಡಿ, ಆಮೇಲೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳೆಲ್ಲನೂ ಲೈಂಗಿಕರಿಗೆ ಬಳಸ್ಕೊಂಡು ಅತ್ಯಾಚಾರ ಮಾಡಿ ಅವರ ಇದನ್ನೆಲ್ಲ ನಮ್ಮ ದೇಶದ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರದ ಮರ್ಯಾದೆ ಕಳೆಯೋಕ್ಕೆ ಹೊರಟಿದ್ದಾರೆ. ಇಂಥ ಮೋದಿಯನ್ನು ನಾವು ಕುರಿತು ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ. ಇದಿಷ್ಟಕ್ಕೆ ನಿಲ್ಲಲ್ಲ, ಇಡೀ ಜಿಲ್ಲಾದ್ಯಂತ ನಡೀತಾ ಇದೆ ಈ ಉಗ್ರ ಹೋರಾಟ. ಮೋದಿಯವರು ಅಂಥವೆಲ್ಲ ಬಿಟ್ಟು ದೇಶಕ್ಕೆ ಒಳ್ಳೇದು ಮಾಡೋದು ನೋಡಬೇಕು. ಯುವಕರು ಜೀವನನೇ ಹಾಳು ಮಾಡ್ತಾವ್ರೆ. ಈ ಖಾಸಗಿ ಕಂಪ್ನಿ ಕೊಟ್ಬಿಟ್ಟು, ಪ್ರೈವೇಟ್ ಕಂಪ್ನಿಗಳೆಲ್ಲ ಖಾಸಗಿ ಕಂಪ್ನಿಗಳೆಲ್ಲ ಕೊಟ್ಬಿಟ್ಟು ಈ ಯುವಕರು ಜೀವನನೇ ಹಾಳು ಮಾಡ್ತಾಯಿದ್ದಾರೆ. ಯುವಕರು ಕೆಲಸ ಇಲ್ಲದೆ ಪಾಪ ಇದಕ್ಕೆ ಡ್ರಗ್ಗೆ ಮತ್ತು ಇದಕ್ಕೆಲ್ಲ ಬಲಿ ಆಗ್ತಾಯಿದ್ದಾರೆ. ಇದಕ್ಕೆಲ್ಲ ಬಲಿಪಶು ಆಗ್ತಾಯಿದ್ದಾರೆ ನಮ್ಮ ಯುವಕರುಗಳೆಲ್ಲ. ಯುವಕರಿಗೆ ಹುದ್ದೆಯನ್ನು ಕೆಲಸವನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕು. ದೇಶದ್ರೋಹಿ ಕೆಲಸ ಈ ಥರ ಭರತನಾಟ್ಯ ಮಾಡ್ಕೊಂಡು ಇವರು ಡ್ಯಾನ್ಸ್ ಮಾಡ್ಕೊಂಡು ನಮ್ಮ ದೇಶನ ಹಾಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಮಂಡ್ಯ ಯುವ ಕಾಂಗ್ರೆಸ್ ವತಿಯಿಂದ ಇಷ್ಟಕ್ಕೆ ನಿಲ್ಲಿಸಿ ಅವರು ಯುವಕರ ಕಡೆ ಗಮನ ಕೊಡಬೇಕು. ಇಲ್ಲ ಅಂತಂದರೆ ಇನ್ನೂ ಉಗ್ರ ಹೋರಾಟ ಮಾಡಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಇಸ್ರೇಲ್ ರಾಷ್ಟ್ರದ ಪ್ರಧಾನಿಗಳೊಂದಿಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಳ್ಳತನದ ಮೂಲಕ, ಒಳ ಒಪ್ಪಂದಗಳ ಮೂಲಕ ಹೊರ ರಾಷ್ಟ್ರಗಳೊಂದಿಗೆ ಒಪ್ಪಂದಗಳನ್ನ ಮಾಡಿಕೊಂಡು ನಮ್ಮ ದೇಶವನ್ನು ದಿವಾಳಿ ಮಾಡುವ ಮೂಲಕ ಭಾರತ ರಾಷ್ಟ್ರವನ್ನು ಖಾಸಗೀಕರಣ ಮಾಡಲು ಹೊರಟಿರುವಂತಹ ನರೇಂದ್ರ ಮೋದಿಯವರ ಕ್ರಮವನ್ನು ನಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೂಡ ನಮ್ಮ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುವ ಮೂಲಕ ಇದುವರೆಗೂ ಕೂಡ ಬಹಳಷ್ಟು ಕಂಪ್ನಿಗಳನ್ನ, ಬಹಳಷ್ಟು ಇಲಾಖೆಗಳನ್ನ ಖಾಸಗೀಕರಣ ಮಾಡಿದ್ದಾಯಿತು. ಈಗ ನಮ್ಮ ರಾಷ್ಟ್ರದ ಆಸ್ತಿಗಳನ್ನ, ಸಂಪತ್ತುಗಳನ್ನ ದಿವಾಳಿ ಮಾಡುವ ಮೂಲಕ ಇಡೀ ನಮ್ಮ ರಾಷ್ಟ್ರವನ್ನೇ ಕೊಳ್ಳೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ನರೇಂದ್ರ ಮೋದಿಯವರ ಎಲ್ಲ ಕ್ರಮಗಳನ್ನ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಖಂಡಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಯುವ ಕಾಂಗ್ರೆಸ್ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಹೇಳಲು ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷರಾದ ನಿಂಗರಾಜು, ಸುನೀಲ್, ನಗರಸಭೆ ಸದಸ್ಯರಾದ ಶ್ರೀಧರ್, ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾದ ಹರೀಶ್, ಸುಮಾ, ಅಪ್ಪು, ಆರ್ಗೌಡ, ಮಂಜುನಾಥ್, ಮಣಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದಲ್ಲಿರುವ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರವರ ಪುಸ್ತಕದ ಮನೆಗೆ ಭೇಟಿ ನೀಡಿದ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣರವರು ಅಂಕೇಗೌಡರ ಸಾಧನೆಯನ್ನು ಶ್ಲಾಘಿಸಿ ಅಭಿನಂದಿಸಿದರು. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳ ಅಪೂರ್ವ ಸಂಗ್ರಹದ ಮೂಲಕ ಕೇಂದ್ರ ಸರ್ಕಾರದಿಂದ ಗುರುತಿಸಲ್ಪಟ್ಟು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಅಂಕೇಗೌಡರವರ ಗ್ರಂಥಾಲಯವನ್ನು ವೀಕ್ಷಿಸಿದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ದೇಶ ವಿದೇಶದ ನೂರಾರು ಸಾಹಿತಿಗಳು ಹಾಗೂ ಕವಿಗಳ ಕೃತಿಗಳು, IAS, IPS ತರಬೇತಿಗೆ ಅಗತ್ಯವಿರುವ ಪುಸ್ತಕಗಳು, ಮಹನೀಯರ ಆತ್ಮಚರಿತ್ರೆಗಳು, 200 ವರ್ಷಗಳ ಪುರಾತನ ಗ್ರಂಥಗಳು, ಹಳೆಯ ನಾಣ್ಯಗಳು ಸೇರಿದಂತೆ ವೈವಿಧ್ಯಮಯ ಸಂಗ್ರಹವನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ನಂತರ ಮಾತನಾಡಿದ ಅವರು 50 ವರ್ಷಗಳ ಸತತ ಪರಿಶ್ರಮದಿಂದ ಅಂಕೇಗೌಡರು ಜ್ಞಾನದ ಶಕ್ತಿಯನ್ನು ಸಮಾಜಕ್ಕೆ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಜನರು ಹಣ, ಜಮೀನು, ಆಭರಣಗಳಿಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಆದರೆ ಅಂಕೇಗೌಡರು ಜ್ಞಾನ ಸಂಪತ್ತಿಗೆ ಆದ್ಯತೆ ನೀಡಿ ಸಮಾಜಮುಖಿ ಸೇವೆ ಮಾಡಿದ್ದಾರೆ. ಇವರ ಗ್ರಂಥಾಲಯವನ್ನು ಗಮನಿಸಿ ಅಂದಿನ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು 2012ರ ಬಜೆಟ್ನಲ್ಲಿ 50 ಲಕ್ಷ ರೂಪಾಯಿ ಅನುದಾನ ಘೋಷಿಸಿದ್ದರು. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಸಹ ಸಹಾಯ ಮಾಡಿದ್ದಾರೆ. ಉದ್ಯಮಿ ಹರಿಕೋಡೆ ಅವರು ಗ್ರಂಥಾಲಯಕ್ಕೆ ಕಟ್ಟಡ ನಿರ್ಮಿಸಿಕೊಟ್ಟಿದ್ದಾರೆ. ಇಂತಹ ಸಾಧನೆಯನ್ನು ಗಮನಿಸಿ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರು, ಶ್ರೀಮಂತರ ಮಕ್ಕಳಿಗೆ ಶಿಕ್ಷಣ ಸುಲಭವಾಗಿ ಲಭ್ಯವಾಗುತ್ತದೆ, ಆದರೆ ಬಡ ಮಕ್ಕಳಿಗೆ ಅದು ಕಬ್ಬಿಣದ ಕಡಲೆ. ಅವರಿಗಾಗಿ ಈ ಗ್ರಂಥಾಲಯ ಸದಾ ತೆರೆದ ಮನೆಯಂತೆ ಇದೆ ಎಂದರು. ಇಚ್ಛೆ, ಕನಸು, ಅವ್ರ ಶಕ್ತಿ ಮೀರಿ ಏನು ಮಾಡಬೇಕು ಶಕ್ತಿ ಮೀರಿ ಮಾಡಿದ್ದಾರೆ. ಇದನ್ನೆಲ್ಲ ಮೊದಲಿಂದಲೂ ಸಮಾಜ ಗೌರವಿಸ್ತಾ ಬಂದಿದ್ದಾರೆ. ಹಾಗೆ ಇಂದಿನ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ನೋಡ್ರಿ, ಇಲ್ಲಿ ಯಾವುದೇ ಒಳ್ಳೆ ಕೆಲಸ ಆದರೆ ಯಾವುದೂ ನಿಲ್ಲಲ್ಲ ಅನ್ನೋದಕ್ಕೆ ಜನ ಇಲ್ಲಿರೋರು ಮುಖ್ಯಮಂತ್ರಿ ಅಂದ ಸದಾನಂದ ಗೌಡರಲ್ಲಿ ಇಲ್ಲಿನ ನಿಮ್ಮ ಕೆಲಸ ಇದೆ, ನೀವು ನಿಮ್ಮ ಕೆಲಸವನ್ನು ಗುರುತಿಸಿ ನೋಡಿ. 106 ಜನ ನೋಡ್ರಿ ಬೇರೆ ಬೇರೆ ಹೇಳೋದನ್ನ ನಿಮ್ಮ ಒಳ್ಳೆ ಕೆಲಸಗಳನ್ನು ಹೇಳ್ಕೊಂಡು ಅವತ್ತೇ ಅವರು 2012ರಲ್ಲಿ ಬಡ್ಜೆಟಲ್ಲೇ ನಿಮ್ಮ ಹೆಸರು ಘೋಷಣೆ ನಮ್ಮ ಬೇರೆ ಬೇರೆಯವರು ಮಾಡಿದ್ದಾರೆ. ಸದಾನಂದ ಗೌಡರು ಸಾಹೇಬರು ಮಮ್ಮಲ್ನಿ ಮತ್ತು ಗುರುತಿಸಿ 2012ರ ಬಡ್ಜೆಟಲ್ಲೇ 50 ಲಕ್ಷ ಹಣವನ್ನು ಇದಕ್ಕೆ ನಿಗದಿ ಮಾಡಿ ಗ್ರ್ಯಾಂಟ್ ಮಾಡಿದ್ದಾರೆ. ಹಾಗೆ 2019ರಲ್ಲಿ ಅದ್ರ ಮುಂಚೆನೂ ಕೋಡೇಶ್ ಅವರು ಹರಿ ಕೋಡೆಯವರು ಫಸ್ಟು ಅವರೇ ಮುಂಚೆ ಯಾವ ವರ್ಷದಲ್ಲಿ 2005ರಲ್ಲಿ ಹರಿ ಕೋಡೆಯವರು ಈ ಕಟ್ಟಡನೂ ನಿರ್ಮಾಣ ಮಾಡಿಕೊಟ್ಟಿದ್ರು. ಮೊದಲನೇದಾಗಿ ನೋಡಿ 2005ರಲ್ಲಿ. 2019ರಲ್ಲಿ ನಮ್ಮ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿಯವರು ಅವರು ಸಹ ಇಲ್ಲಿ ಸ್ಥಳೀಯ MLA ಪುಟ್ಟರಾಜಣ್ಣನವರ ಒಂದು ತಿಳಿಸಿ ಮಾಡಿದ್ದಾರೆ ಅಂತ ಹೇಳಿ ಭಾಳ ಖುಷಿಯಾಗುತ್ತೆ. ಈಗ ಮುಂದುವರೆದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಈ ರೀತಿ ಮಹಾನ್ ಸಾಧಕರು ಸಮಾಜಮುಖಿಗಳನ್ನು ಗುರುತಿಸಿ ಅವರಿಗೇನು ಪದ್ಮಶ್ರೀನ ಕೊಟ್ಟಿರುವಂಥದ್ದು, ಪದ್ಮಶ್ರೀ ಪ್ರಶಸ್ತಿಯ ಆಯ್ಕೆ ಆಗಿರುವಂಥದ್ದು ನಿಜಕ್ಕೂ ನಮ್ಮೆಲ್ಲ ನಾಡಿನ ಜನತೆಗೆ ಭಾಳ ಸಂತೋಷ ತಂದು. ಅಟ್ಲೀಸ್ಟು ಎಷ್ಟೇ ಇದ್ದರೆ ಒಂದು ಎರಡಕ್ಕಾದರೂ ಅವಕಾಶ ಇರ್ತದೆ ಅನ್ನೋದನ್ನ ನನ್ನ ನಂಬಿಕೆ. ಅಷ್ಟು ಜಗತ್ತು ಇನ್ನೂ ಪೂರ್ಣವಾಗಿ ಕೆಟ್ಟಿಲ್ಲ, ಇದೆ. ಒಳ್ಳೆಯದಿದ್ದಾರೆ, ಅವರೆಲ್ಲ ನೋಡ್ತಿರ್ತಾರೆ. ಹೋಗಿ ಪಾಸಾಗಿದ್ದೀವಿ, ಹೋಗು ಒಳ್ಳೆ ಕೆಲಸ ಮಾಡು, ನಿನ್ನನ್ನು ಪಾಸ್ ಮಾಡಿದ್ದೀವಿ ಹೋಗೋದು 3 ಜನತೆಗೂ ಅವನಿಗೆ ಅದು ಕುತೂಹಲ ಆಗಿದೆ. ಇದು ಎಲ್ರಿಗೂ ಅನ್ವಯಿಸುತ್ತೆ. ನಿಮ್ಮ ಮಕ್ಕಳ ಮೇಲೆ ಬಿಡಿ, ಹಣ ಮಾಡಬೇಕು ಹಗಲು ರಾತ್ರಿ ಬಿಡಿ, ಜೀವನ ಮಾಡಿಕೆ ಏನಿಲ್ಲ. ಒಬ್ಬ ಕಡಲೆಕಾಯಿ ಮಾಡೋರು ಗೌರವನಿ ಜೀವನ ಮಾಡ್ತಾಳೆ. ಮಕ್ಕಳನ್ನ ಓದಿಸಿ ಬೆಳಗ್ಗೆ ತಂದು ಬಿಡಿ. ಇಲ್ಲಿ ಏನು ನಾನು ಹೇಳಿದ್ರು, ನಮ್ಮ ಗ್ರಂಥಾಲಯಕ್ಕೆ ಹೋದರೆ, ಕೇಂದ್ರಕ್ಕೆ ಹೋದರೆ ಹೇಳೋದೊಂದೇ, ನೀವೆಲ್ಲರೂ ಏನೇನು ಸಮಸ್ಯೆ ಇದೆ ನಾನು ತಂದುಬಿಡಿ, ನಾನು ಮಾಡ್ತೀನಿ, ನಮ್ಮ ಜೊತೆಲಿ ಒಬ್ರಿಗೊಬ್ರಿಗೆ ಇರೋಣ ಅಂತ ಹೇಳಿದ್ರು. ನಿಮ್ಗೆ ಹೇಳೋದು ಅದೇ, ಮಕ್ಕಳೆಲ್ಲ ತಂದು ಎಲ್ಲಿ ಬಿಡಿ, ಓದಲಿ, ಅವನು ಓದಿಸಿ ಅಚ್ಚುಕಟ್ಟಾಗಿ. ನೀವು ಇನ್ನೇನು ಸಂಪಾದನೆ ಮಾಡೋದು ಬೇಡ, ಏಕೆಂದರೆ ಇದು ಜ್ಞಾನದೇವ ಒಂಟೋದ, ಇದು ಬೇರೆ ಇವೆಲ್ಲ. ಈ ಮಾತು ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ NS ಇಂದ್ರೇಶ್, ಮಹಿಳಾ ಮೋರ್ಚಾಧ್ಯಕ್ಷೆ ಮಂಗಳಾ ನವೀನ್, ಉಮೇಶ್, ಧನಂಜಯ, ಸೋಮಶೇಖರ್, ಶ್ರೀಧರ್, ಮಂಜುನಾಥ್, ಚಿಕ್ಕಮರಳಿ ನವೀನ್ ಕುಮಾರ್ ಇತರರಿದ್ದರು. ಮದ್ದೂರು ತಾಲೂಕು ಪಂಚಾಯಿತಿ ವತಿಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಶೂಟ ನೌಕರರಿಗೆ ಮುಟ್ಟಿನ ಕುರಿತು ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೆರೆ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಹಿಳೆಯರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಜಾಗೃತರಾಗಬೇಕು. ಆ ನಿಟ್ಟಿನಲ್ಲಿ ಇಂದು ತಜ್ಞ ಕರೆಸಿ ಮುಟ್ಟಿನ ಸಮಸ್ಯೆ ಬಗ್ಗೆ ಮಾಹಿತಿ ಒದಗಿಸಲಾಗುತ್ತಿದ್ದು, ಅದನ್ನು ಪಡೆದುಕೊಂಡು ಪ್ರತಿಯೊಬ್ಬರೂ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಪ್ರಪಂಚದಲ್ಲಿ ಕ್ಯಾನ್ಸರ್ ಅನೇಕ ರೀತಿಯಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಅದರಲ್ಲಿ ಇದು ಮಹಿಳೆಯರು ಕೂಡ ಉಪಯೋಗಿಸುವಂತಹ ಪ್ಯಾರೆಂಟ್ಸ್ ಕೂಡ ಕ್ಯಾನ್ಸರ್ ಕೊಡೋ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಅದನ್ನ ಬದಲಾಗಿ ಅನೇಕ ಎಕ್ಸ್ಪರ್ಟ್ಸ್ಗಳು ಡಾಕ್ಟರ್ಸ್ಗಳು ಮಹಿಳೆಯರು ಮುಟ್ಟಿನ ಉಪಯೋಗಿಸಬೇಕು. ಇದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಉತ್ತಮ, ಹಾಗೂ ಪರಿಸರದ ಮಾಲಿನ್ಯ ಕೂಡ ಕಡಿಮೆ ಆಗ್ತದೆ ಮತ್ತು ಮಹಿಳೆಯರ ದೇಹಕ್ಕೆ ಯಾವುದೇ ರೀತಿಯ ಅಡ್ಡಪರಿಣಾಮ ಕೂಡ ಬೀರಲ್ಲ ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಅದರಂತೆ ಇಡೀ ತಾಲೂಕು ಕೂಡ ವಿತರಣೆ ಮಾಡಬೇಕು ಅಂತ ನಮ್ಮ ಶಾಸಕರ ಈ ದಿನ
ಕಾರಣಗಳಿಂದ ಕೆಲಸದ ಒತ್ತಡಗಳಿಂದ ಬರಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ತಿಳಿಸಿದ್ದಾರೆ. ಎಲ್ಲರೂ ಕೂಡ ಯಾವ ರೀತಿ ಸಾಮರ್ಥ್ಯ ಅದು ಉಪಯೋಗಿಸಿದ್ರೆ ಮಾತ್ರ ಒಂದು ಸಾರ್ಥಕತೆ ಆಗ್ತದೆ. 1 ಕೋಟಿ ಕಟ್ಟಬೇಕಾಗಿ 500 ರೂಪಾಯಿ ಆಗ್ತದೆ. ಅದನ್ನು ನೋಡಿಕೊಂಡು ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಬೇಕು ಮತ್ತು ಬೇರೆಯವರು ಕೂಡ ಹೇಳೋದ್ರ ಮುಖಾಂತರ ಈ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗೆ ಮಾತನಾಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿರವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಪ್ಯಾಡ್ಗಳಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಲು ಮುಟ್ಟಿನ ಕಪ್ಗಳನ್ನು ವಿತರಿಸಲಾಗುತ್ತಿದೆ ಅಂತ ಅವರು ಹೇಳಿದರು. ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತಾರೆ. ಸೊ ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ನಮ್ಗೆ ಖುಷಿ ಆಗ್ತದೆ. ಎಲ್ಲರೂ ಜಾಸ್ತಿ ಹಿಂದೆ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ನಿಮ್ಮಿಂದ ಬರ್ತಾ ಇದೆ ಅಂತ ನಮ್ಗೆ ಭಾಳ ಖುಷಿ ಆಗುತ್ತೆ. ಸೊ ಎಲ್ಲರೂ ಕೂಡ ಇದೇ ಒಂದು ಯೋಜನೆಗೂ ಸರ್ಕಾರ ಕೊಡ್ತೀವಿ. ನಿಮ್ಮಿಂದಲೇ ಇದು ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಸರ್ಕಾರ ಭಾಳ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾ ನಾನು ಮಾತನಾಡಿಸ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಹಿಳಾ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮನೋಹರ್, ಶೀಲಾ, ಡಾಕ್ಟರ್ ಅರ್ಜುನ್, ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಸುರೇಶ್ ಸೇರಿದಂತೆ ಇತರರಿದ್ದರು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು ಎಂದು ತುಮಕೂರು ಜಿಲ್ಲೆಯ ಗುಬ್ಬಿಯ ಬಂಡಿ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಶಿಕ್ಷಣ ತಜ್ಞ ಡಾಕ್ಟರ್ ಜಿ ಮಲ್ಲಪ್ಪ ಹೇಳಿದರು. ಕೇರ್ಪೇಟೆ ಪಟ್ಟಣದ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ 25-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಸಮಾರೋಪ ಸಮಾರಂಭದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸುತ್ತೆ ಹೊರತು ಸೋಮಾರಿಯ ಸುತ್ತಲವಾದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನ್, ಫೇಸ್ಬುಕ್, ವಾಟ್ಸಪ್ ಎಂದು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಡದೆ ಪುಸ್ತಕಗಳನ್ನು ಓದಬೇಕು ಅಂತ ಅವರು ಮನವಿ ಮಾಡಿದರು. ಅನಂತರ ಹೈಸ್ಕೂಲು ವಿಭಾಗಕ್ಕೆ ಮುಂದೆ ಹೋಗಿದ್ರು. ಚೆನ್ನಾಗಿ ಓದ್ತಾ ಇದ್ರು, ಚೆನ್ನಾಗಿ ಆಡ್ತಾ ಇದ್ರು. ಹೈಸ್ಕೂಲ್ ಲೆವೆಲ್ನಲ್ಲಿ ಅವರು ಸ್ಟೇಟ್ ಲೆವೆಲ್ ಪ್ಲೇಯರ್. ಅವರು ನೋಡಿ, ಅವರು ಬೇಗ ಓದಿದ್ರು, ಬೇಗನು ಕೆಲಸ ಸಿಕ್ತು, ಬೇಗನು ಮದುವೆ ಮಾಡಿಕೊಂಡ್ರು. ಸೊ ಬೇಗನು ಮೊಮ್ಮಕ್ಕಳು ಈಗಾಗಲೇ ಮೊಮ್ಮಕ್ಕಳಿಗೆ ಮದುವೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ. ನಾನು ಎಲ್ಲದರಲ್ಲೂ ಇದ್ದು ಮದುವೆ ಮಾಡ್ಕೊಂಡಿದ್ದು ಲೇಟು, ಓದಿ ಮೇಲೆ ಬಂದಿದ್ದು ಲೇಟು, ಮತ್ತೆ ನಮಗೆ ಮಕ್ಕಳಾಗಿದ್ದು ಲೇಟು. ಈಗ 4 ವರ್ಷದ ಒಬ್ಬ ಮೊಮ್ಮಗ. ಗೆಜ್ಜಿಗೆರೆ ಲೋಕೇಶ್ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನಾನು ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ದರಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರು ಸಂಪಾದಿಸುವ ಜೊತೆಗೆ ವಕೀಲನಾಗಿ 4 ಜನರಿಗೆ ಸಹಾಯ ಮಾಡುವ ಶಕ್ತಿ ಬಂದಿದೆ. ನಾನು ಈ ಸಾಧನೆ ಮಾಡಲು ನನ್ನ ತಂದೆ ತಾಯಿ ಹಾಗೂ ನನಗೆ ಶಿಕ್ಷಣ ನೀಡಿದ ಗುರುಗಳು ಕಾರಣ ಅಂತ ಭಾವುಕರಾದರು. ವಿದ್ಯಾರ್ಥಿಗಳಲ್ಲಿ ಇಂತಹ ಸಂಸ್ಕಾರ, ಸಂಸ್ಕೃತಿ, ನಾಡೆ, ನುಡಿ ಇಲ್ಲವೇ ಇಲ್ಲ. ನಾವು ನನ್ನ ಜೀವಿತದಲ್ಲಿ ಬೇಕಾದ ಚೆನ್ನಾಗಿ ನೋಡಿದ್ದೀನಿ. ಏನು ಕೊಡ್ಲ ಅವರೇನು ಏನು ರೀತಿಯ ಒಂದು ಉದಾರದ ಒಂದು ನಿಷ್ಕ್ರಿಯವಾದಂತಹ ಒಂದು ಮಾತುಗಳನ್ನ ಕೇಳ್ತಾರೆ. ಆದ್ರೆ ಇಂತಹ ಒಂದು ಪ್ರಾಮಾಣಿಕ ವ್ಯಕ್ತಿಗಳನ್ನ, ಜನರ ಬಗ್ಗೆ, ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ ಅನುಕಂಪವನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿಗಳು ಸಮಾಜದಲ್ಲಿ ಸಿಗ್ತಕ್ಕಂಥದ್ದು ಅಪರೂಪ. ಇಂತಹ ಒಂದು ವ್ಯಕ್ತಿಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದ್ದು, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಈ ಸಂಸ್ಥೆಗೆ ಒಂದು ಗೋಪುರವೊಂದಾಗಿ. ತುಮಕೂರಿನ ಬಂಡಿ ಶಿಕ್ಷಣ ಅಧ್ಯಕ್ಷರಾದ ರಾಮಯ್ಯ ಉಂಡೆ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ಮಾತನಾಡಿದರು. ಬಂಡಿ ಜಿ ಬಿ ಮಲ್ಲಪ್ಪನವರು ನನ್ನ ಹೆಸರಿಡಿದು ಕರೀತಕ್ಕಂಥದ್ದು ಯಾವುದೇ ವ್ಯಕ್ತಿಯ ವಿದ್ಯಾರ್ಥಿನ ಹೆಸರಿಡಿದು ಕರೀತಕ್ಕಂಥ 3 ಗುಂಪಿದೆ. ಒಂದು ತಂದೆ ತಾಯಿ, ಇನ್ನೊಬ್ರು ಯಾರು ಗುರುಗಳು, ಮತ್ತೆ ಸ್ನೇಹಿತರು. ನನ್ನ ಈ ಒಂದು ವೃತ್ತಿಯಲ್ಲಿ ಅನೇಕರು ನಾನು ಅವರನ್ನು ಕರೆದಿದ್ದೀನಿ. ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರನ್ನ ನಾನು ಹೆಸರು ರಮಗೌಡ ಬರಲಿ ಅಂತೀನಿ. ಅವನು ಒಬ್ಬ PhD ಓಡರು, ಪ್ರೊಫೆಸರು. ಸರ್ ನೀವು ಹಂಗೆ ಕರಿಬೇಕು ಸರ್ ನನ್ನ ಅಂತಾರೆ. ಮಕ್ಕಳು, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಮಲಿ ಬರೀಲಿ ಅಂತಾರೆ.
ಏಯ್ ಚೆನ್ನೆ ಬರಲಿ ಅಂತಾರೆ, ಅವರೇ ಕರೆಯೋದು. ಮತ್ತು ಸ್ನೇಹಿತ ಏಯ್ ಬರಲಿ ಅಂತ ಕರೀತಾರೆ. ಈ ಕಾರ್ಯಕ್ರಮದಲ್ಲಿ ಬ್ಯಾಡ್ಮಿಂಟನ್ ತರಬೇತುದಾರರಾದ ಟಿ.ಸಿ. ಬಸವಯ್ಯ, ಪುರಸಭಾ ಮಾಜಿ ಸದಸ್ಯರಾದ ನಂದೀಶ್, ಸಮಾಜ ಸೇವಕ ಬಸವನಗೌಡ, ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ಎಸ್.ಪಿ. ಲೋಕೇಶ್, ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ಪ ಮಾತನಾಡಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಕೆ.ಆರ್. ನೀಲಕಂಠ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸರ್ವಶ್ರೇಷ್ಠವಾದ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪಾಂಡವಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಕುಂತಿಬೆಟ್ಟದ ಬಳಿ ಸ್ಥಾಪಿತವಾಗಿರುವ ಶ್ರೀ ಶಂಕರಾನಂದ ಭಾರತಿ ವಿದ್ಯಾಪೀಠ ಕುವೆಂಪು ನರ್ಸರಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕ ಮಹೋತ್ಸವ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಚ್. ನಂಜೇಗೌಡ ಹಾಗೂ ಗಣ್ಯರು ಜ್ಯೋತಿಗೆ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ವಿದ್ಯಾರ್ಥಿಗಳು 25-26ನೇ ಸಾಲಿನ ವಾರ್ಷಿಕ ವರದಿ ಮತ್ತು ಶಾಲೆಯ ಶೈಕ್ಷಣಿಕ ಸಾಧನೆ, ಸುತ್ತಮುತ್ತಲಿನ ರೈತರ ಮಕ್ಕಳಿಗೆ ವಿದ್ಯಾದಾನ ಮಾಡಿದ ಮತ್ತು ಶಂಕರಾನಂದ ಜಯಂತಿ, ಆರೋಗ್ಯ ತಪಾಸಣೆ, ವಿಶ್ವ ಯೋಗ ದಿನ, ಕ್ರೀಡಾ ಸಾಧನೆ ಮತ್ತು ಶೈಕ್ಷಣಿಕ ಪ್ರವಾಸ ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಸ್ಪಷ್ಟವಾಗಿ ತಿಳಿಸಿದರು. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿ.ಜೆ. ಕೃಷ್ಣ ಮಾತನಾಡಿ, ಈ ಸಂಸ್ಥೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ಇಂದು ವ್ಯವಸಾಯದಿಂದ ಹಿಡಿದು ಉನ್ನತ ಹುದ್ದೆವರೆಗೆ ತಲುಪಿ ಸೇವೆ ಸಲ್ಲಿಸುತ್ತಿರುವ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ. ಈ ಸಂಸ್ಥೆಯ ಪರಿಶ್ರಮಕ್ಕೆ ನಾನೇ ಉದಾಹರಣೆ. ಈ ಶಾಲೆ ನೀಡಿದ ಸಂಸ್ಕಾರವನ್ನು ಎಂದಿಗೂ ಮರೆಯಲಾಗದು ಅಂತ ತಮ್ಮ ವಿದ್ಯಾರ್ಥಿ ಜೀವನವನ್ನು ನೆನಪು ಮಾಡಿಕೊಂಡ್ರು. ವ್ಯವಸಾಯ ಇರಬಹುದು, ವೃತ್ತಿನಲ್ಲಿ ಸರ್ಕಾರಿ ಹುದ್ದೆ ಇರಬಹುದು, ವ್ಯಾಪಾರ ಇರಬಹುದು, ಅದೆಲ್ಲವನ್ನ ಕಲಿಸಿಕೊಟ್ಟಿದ್ದು ಈ ನಮ್ಮ ಶಾಲೆ. ಅದಕ್ಕೆ ಉದಾಹರಣೆಯಾಗಿ ಸ್ವತಃ ನಾನೇ ಇಲ್ಲಿ ನಿಂತಿದ್ದೀನಿ. ಈ ಶಾಲೆಯಲ್ಲಿ ಓದುವಾಗ ನಮಗನ್ನಿಸ್ತಿತ್ತು, ನೀವೆಲ್ಲ ಮಾತಾಡ್ತಾ ಇದ್ದೀರಿ ಇವತ್ತು ಶ್ರೀಯುತ ಎನ್.ಜಿ. ಅವರು ನಿಂಗೇಗೌಡರು ಅವ್ರು ಏನಾದರೂ ಬಂದು ಕೂತಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಉಸಿರಾಡ್ಲಿಕ್ಕೂ ಕಷ್ಟ ಆಗ್ತಾ ಇತ್ತು. ನಮಗೆ ಈ ಒಂದು ಸಂಸ್ಕಾರ, ಈ ಒಂದು ಶಿಸ್ತು ಎಲ್ಲಿಂದ ಬಂತು ಅನ್ನೋದಾದ್ರೆ ಅದು ನಾವು ಓದಂತ ಈ ಶಾಲೆಯಿಂದ ಬರ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಬಹುಶಃ ನಮ್ಗೆ ಈ ಶಿಸ್ತು ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದೇ ಶಾಲೆಯಲ್ಲಿ ಓದಂತ ನಾವು, ಇದೇ ಶಾಲೆಯಲ್ಲಿ ನಾವು ಅತಿಥಿಗಳಾಗಿ ಬರ್ತೀವಿ ಅನ್ನೋದಾದ್ರೆ. ಕ್ಷೇತ್ರ ಸಮನ್ವಯ ಅಧಿಕಾರಿ ಕೆ. ಪ್ರಕಾಶ್ ಮಾತನಾಡಿ, ಪೋಷಕರು ಮಕ್ಕಳ ಶ್ರಮದ ಜೀವನದ ಬಗ್ಗೆ ಗಮನ ಹರಿಸಬೇಕು ಮತ್ತು ಮೊಬೈಲ್ ಬಳಕೆಯಿಂದ ದೂರವಿಡಬೇಕು ಎಂದು ಮನವಿ ಮಾಡಿದರು. ಸುಮ್ಮನೆ 7ನೇ ಕ್ಲಾಸ್ ಪಾಸ್ ಆದ ತಕ್ಷಣನೇ 8ನೇ ಕ್ಲಾಸ್ಗೆ ಸೇರಿಸ್ಕೊಳ್ತಿರ್ಲಿಲ್ಲ. ನಾವು ಕೊಡುವಂತಹ ಪ್ರವೇಶ ಪರೀಕ್ಷೆನಲ್ಲಿ ಪಾಸ್ ಆದ್ರೆ ಮಾತ್ರ ನಿನಗೆ ಇಲ್ಲೇನಪ್ಪ ಅಂದ್ರೆ ಸೀಟ್ ಸಿಗ್ತದೆ ಅನ್ನುವಂತಹ ಒಂದು ವ್ಯವಸ್ಥೆ ಇದ್ದಂತಹ ಒಂದು ಸಂಸ್ಥೆನಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇರುವಂಥದ್ದು ಅನ್ನುವಂಥದ್ದನ್ನ ನೀವು ತಿಳ್ಕೋಬೇಕಾಗಿದೆ. ಅವತ್ತು ಇದ್ದಂತಹ ಗುರು ವೃಂದದವರು, ಈಗ ಹೇಳಿದ್ರು ಕೃಷ್ಣ ಸರ್ ಅವರು, CSO ಇಂದ ಹಿಡಿದು SLR, BCH, CST ಸರ್, ಇವರೆಲ್ಲ ಘಟಾನುಘಟಿ ಗುರು ವೃಂದದವರು. ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ಶಿಸ್ತನ್ನ ಕಲ್ತ್ಕೊಂಡು ಜೀವನವನ್ನ ರೂಪಿಸ್ಕೊಂಡಂತಹ ಅವರು ನಾವೆಲ್ಲ ಇದಾಗಿರುವಂಥದ್ದು. ಕಾರ್ಯಕ್ರಮಗಳು ಸಂಸ್ಥೆಯ ಅಧ್ಯಕ್ಷರುಗಳು ಹಂಗೆ ಇದ್ರು, ಕಾರ್ಯದರ್ಶಿಗಳು ಮರಿಗೌಡರು ಅಂದ್ರೆ ನಾವು ಇವತ್ತೇ ಅವರೊಬ್ಬರು ಶಿಸ್ತಿ. ಕಾರ್ಯಕ್ರಮದ ಅಂಗವಾಗಿ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಕ್ರೀಡಾ ಸ್ಪರ್ಧೆ ನಡೆಸಿದ್ದು ಗೆಲುವು ಸಾಧಿಸಿದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ರಸಪ್ರಶ್ನೆ, ನೃತ್ಯ, ಹಾಡು, ಕಂಠಪಾಠ ಸೇರಿದಂತೆ ಹಲವು ಪ್ರತಿಭಾ ಪ್ರದರ್ಶನಗಳು ಪೋಷಕರನ್ನು ರಂಜಿಸಿದವು. ಈ ಸಂದರ್ಭದಲ್ಲಿ ಡಿ.ಕೆ. ದೇವೇಗೌಡ, ಸಿ.ಎಂ. ಚೆನ್ನೇಗೌಡ, ಬಾಲಗಂಗಾಧರ್, ಕೃಷ್ಣೇಗೌಡ, ದೀಪಕ್, ನಾಗಪ್ಪ, ಮರಿಯಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮವಹಿಸಲಾಗುವುದು ಅಂತ ಶಾಸಕ ಕೆ.ಎಂ. ಉದಯ್ ತಿಳಿಸಿದರು. ಮದ್ದೂರು ತಾಲೂಕಿನ ಎಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಳಗನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಗೂ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎನ್.ಕೆ. ನಂದೀಶ್ ಗೌಡ ಅವರ ಸೇವಾ ಮನೋಭಾವದಿಂದ ಅತ್ಯಾಧುನಿಕ ಮತ್ತು ಹೈಟೆಕ್ ಮಾದರಿಯ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿ ಸಾರ್ವಜನಿಕರ ಸೇವೆಗೆ ಕಲ್ಪಿಸಿರುವುದು ಉತ್ತಮ ಬೆಳವಣಿಗೆ ಅಂತ ಹೇಳಿದರು. ತಮ್ಮನ್ನು ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಆಯ್ಕೆಗೊಳಿಸಿರುವ ಸ್ಥಳೀಯ ಗ್ರಾಮಸ್ಥರಿಗೆ ಕೈಲಾದ ಸೇವೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ವಿಧಾನ ಪರಿಷತ್ ಸದಸ್ಯರಾದ ಗೋವಿಂದರಾಜು ಅವರಿಂದ 5 ಲಕ್ಷ ರೂಪಾಯಿ ಅನುದಾನ ಮತ್ತು ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆರ್ಥಿಕ ನೆರವು ಒದಗಿಸಿ ಸ್ಥಳೀಯ ಗ್ರಾಮ ಪಂಚಾಯತಿ ಸಹಕಾರದಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಾಗಿದೆ ಎಂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಂದೀಶ್ ಗೌಡ ತಿಳಿಸಿದರು. ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಪಠ್ಯ ಪರಿಕರ, ಮೊಟ್ಟೆ ವಿತರಣೆ ಮತ್ತು ವಾಹನ ಸೌಲಭ್ಯವನ್ನು ಕಲ್ಪಿಸಿ ಶಿಕ್ಷಣ ಕ್ಷೇತ್ರಕ್ಕೂ ತನ್ನದೇ ಆದ ಸೇವೆ ಸಲ್ಲಿಸುತ್ತಿದೆ ಅಂತ ಹೇಳಿದರು. ಗ್ರಾಮದಲ್ಲಿ ಮೊದಲನೇದಾಗಿ ಮಕ್ಕಳಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗುವ ಜಿಮ್ ಪಾರ್ಕ್ನ ಉದ್ಘಾಟನೆ ಮಾಡೋದು, ಬಾಲ್ಯ ವಿವಾಹ ನಿಷೇಧಕ್ಕೆ ಸಂಬಂಧಪಟ್ಟಿಗೆ ಕಲ್ಲೂರು ಪಂಚಾಯತಿಯಿಂದ ಕಾರ್ಯಕ್ರಮನ ಆಯೋಜನೆ ಮಾಡಿದರು. ತದನಂತರ ಎಲ್ಲ
ಅಂಗನವಾಡಿ ಮಕ್ಕಳಿಗೆ ಆಟೋಪಕರಣಗಳನ್ನ ವಿತರಣೆ ಕೂಡ ಅಲ್ಲಿ ಮಾಡಿದ್ದೀವಿ. ನಂತರ ಉಳುಗ್ನಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದ್ದಂಥದ್ದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಆ ಗ್ರಾಮದ ಜನರಿಗೆ ಒಳ್ಳೆಯ ನೀರನ್ನು ಕುಡಿಲಿಕ್ಕೆ ವ್ಯವಸ್ಥೆಯನ್ನು ಆಗಿದೆ. ಮತ್ತು ಹಳ್ಳಿಕೆರೆ ಗ್ರಾಮದಲ್ಲಿ ಪರಿಶಿಷ್ಟ ಕಾಲೋನಿಯ ರಸ್ತೆಯನ್ನು, ಕಾಂಕ್ರೀಟ್ ರಸ್ತೆಯನ್ನು, ಡ್ರೈನನ್ನು ಕುಂದಿಟ್ಟಿಗೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಬೆಳ್ಳೂರು ಗ್ರಾಮದಲ್ಲಿ ಸ್ವಲ್ಪ ಕೊರೆ ಇತ್ತು. ಲಾಸ್ಟ್ ಟೈಮ್ ನಾವು ಸ್ವಲ್ಪ ಹಣ ಹಾಕಿ ಅದು ಕೊರತೆ ಕಮ್ಮಿ ಆಗಿತ್ತು. ಅದನ್ನು 20 ಲಕ್ಷ ಇವತ್ತು ಹಾಕಿ ಇದನ್ನು ಈ ರಸ್ತೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲಿ ಪೂಜೆಯನ್ನು ಮಾಡಿದ್ದೀವಿ. ನಿಮ್ಮ ತವರು ಗ್ರಾಮ. ಈ ಸಂದರ್ಭದಲ್ಲಿ ವೀಣಾ, ಕಮಲಾಕ್ಷಿ, ಜ್ಯೋತಿ, ಅಪ್ಪಾಜಿಗೌಡ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಶ್ರೀ ಆತ್ಮಲಿಂಗೇಶ್ವರ ಧರ್ಮದರ್ಶಿ ಮಂಡಳಿ ವತಿಯಿಂದ ಮದ್ದೂರು ತಾಲೂಕಿನ ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಫೆಬ್ರವರಿ 13ರಿಂದ 18ರವರೆಗೆ ಉತ್ಸವ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ರಥೋತ್ಸವ, ತೆಪ್ಪೋತ್ಸವ, ಶಯನೋತ್ಸವ ಮತ್ತು ಭಾರೀ ದನಗಳ ಜಾತ್ರೆ ನಡೆಯಲಿದೆ ಎಂದು ಭಾರತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಬಿ ಬಸವರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರದಲ್ಲಿ ಕಳೆದ 33 ವರ್ಷಗಳಿಂದಲೂ ಶಿವರಾತ್ರಿ ಉತ್ಸವಗಳು ಹಾಗೂ ರಥೋತ್ಸವ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿರುತ್ತವೆ. ಈ ನಿಟ್ಟಿನಲ್ಲಿ 6 ದಿನಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಆಧಾರ ಸ್ತಂಭವಾಗಿದ್ದಂಥ ದಿವಂಗತ ಜಿ ಮಾದೇಗೌಡರ ಕನಸಿನ ಕೂಸು ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನ. ಅವರ ಆದರ್ಶದ ಹಿನ್ನೆಲೆಯಲ್ಲಿ ಸುಮಾರು 33 ವರ್ಷಗಳಿಂದ ಈ ಒಂದು ದನಗಳ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇರೋದು ತಮಗೆಲ್ಲ ಗೊತ್ತು. 33 ತುಂಬಿ ಈಗ ನಾವು 34ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಈ ತಿಂಗಳು 13/2/26ರಿಂದ 18/2/26ರವರೆಗೆ ಮಹಾಶಿವರಾತ್ರಿ ಪ್ರಯುಕ್ತ ಉತ್ಸವ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಥೋತ್ಸವ, ತೆಪ್ಪೋತ್ಸವ, ಶಯನೋತ್ಸವ ಮತ್ತು ಭಾರೀ ದನಗಳ ಜಾತ್ರೆ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರ ಹನುಮಂತನಗರದಲ್ಲಿ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಿಂದ ಮಹಾಶಿವರಾತ್ರಿ ಹಬ್ಬಗಳು, ರಥೋತ್ಸವ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿರೋ ತಮಗೆ ಗೊತ್ತು. 15/2/26ರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ, ವಿಶೇಷ ಅಭಿಷೇಕಗಳು, ಹರಿಕತೆ, ಕೋಲಾಟ, ದೊಣ್ಣೆ ವರಸೆ, ಭಜನೆ, ಭರತನಾಟ್ಯ, ಪ್ರವಚನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಾನಪದ ನೃತ್ಯ ರೂಪಕ, ಡೊಳ್ಳು ಕುಣಿತ, ಧಾರ್ಮಿಕ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ 6 ದಿವಸಗಳು ಇರುತ್ತವೆ. ದಿನಾಂಕ 17/2/26ರಂದು ರಥೋತ್ಸವ, ವಿವಿಧ ದೇವರುಗಳ ಉತ್ಸವಗಳು, ಕೀಲು ಕುದುರೆ, ಗಾರುಡಿ, ಗೊಂಬೆ, ಡೊಳ್ಳು ಕುಣಿತ ಕಾರ್ಯಕ್ರಮಗಳು ಜರುಗಲಿದ್ದು, ಇದೇ ದಿವಸ ಬರುವ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿ ಬಹುಮಾನದ ರಾಸುಗಳ ಆಯ್ಕೆಯನ್ನು ಪಶು ವೈದ್ಯಕೀಯ ನಿರ್ದೇಶಕರಿಂದ ನೇಮಿಸಲ್ಪಟ್ಟ ವೈದ್ಯಾಧಿಕಾರಿಗಳು ನಡೆಸಲಿದ್ದು, ಆಯ್ಕೆಗೊಂಡ ರಾಸುಗಳಿಗೆ ಬಹುಮಾನ ವಿತರಣೆಯನ್ನು 18ನೇ ತಾರೀಕು ನಾವು ಕೊಡಲಿದ್ದೇವೆ. ಏನಿಲ್ಲ, ಅದೇ ಹೇಳ್ತೀನಿ, ಮುಗಿದೋಯ್ತು. ತಮಗೆ ನಮ್ಮ ವತಿಯಿಂದ ಈಗಾಗಲೇ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೇವೆ. ಆಹ್ವಾನ ಪತ್ರಿಕೆಯಲ್ಲಿ 6 ದಿವಸಗಳ ಕಾರ್ಯಕ್ರಮ ಏನೇನು ಇದೆ ಅನ್ನೋ ವಿವರಗಳನ್ನು ನಾವು ಕೊಟ್ಟಿದ್ದೇವೆ. ಈ ಸಾರಿ ದನಗಳ ಜಾತ್ರೆಗೆ ಬರತಕ್ಕಂಥವ್ರಿಗೆ ಕೆಲವು ನಿಬಂಧನೆಗಳನ್ನು ನಾವು ಹಾಕಿದ್ದೇವೆ. ಆ ನಿಬಂಧನೆಗಳ ಪ್ರಕಾರ ಕೊನೆಯ ಪುಟದಲ್ಲಿ ಅದನ್ನು ಕೊಟ್ಟಿದ್ದೇವೆ ನಾವು. ಈ ಸಾರಿ ಸುಮಾರು 10 ಪ್ರೈಸ್ಗಳನ್ನು ನಾವು ಕೊಟ್ಟು ಅದರ ಒಟ್ಟು ಅಮೌಂಟನ್ನು ನಾನು ಇಲ್ಲಿ ಈ ಸಾರಿ ಜಾಸ್ತಿ ಹಣವನ್ನು ನಾವು ಕೊಡ್ತಾಯಿದ್ದೇವೆ. ತಮಗೆ ಗೊತ್ತಿರುವ ಹಾಗೆ ಹಿಂದೆ ಎತ್ತುಗಳ ವಿಭಾಗಕ್ಕೆ 15,000 ಮೊದಲನೇ ಬಹುಮಾನ, ಎರಡನೇ ಬಹುಮಾನ 9,000 ರೂಪಾಯಿ, ಮೂರನೇ ಬಹುಮಾನ 6,000 ರೂಪಾಯಿ, ಒಟ್ಟು 30,000 ರೂಪಾಯಿ 5 ರಾಸುಗಳಿಗೆ 1,50,000 ರೂಪಾಯಿ. ಎರಡನೇ ಬಹುಮಾನ ಅದೇ ಥರ 10,000, 7,500, 5,000 ರೀತಿಯಲ್ಲಿ 1,12,000 ರೂಪಾಯಿ. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಸಿದ್ದೇಗೌಡ, ಸ್ನಾತಕೋತ್ತರ ವಿಭಾಗದ ನಿರ್ದೇಶಕ ಎಸ್ ನಾಗರಾಜು, ಉಪನ್ಯಾಸಕ ಶಿವಲಿಂಗೇಗೌಡ ಇತರರಿದ್ದರು. ಪಾಂಡವಪುರ ತಾಲೂಕಿನ ಸರ್ಕಾರಿ ಕಾಲೇಜು ಆವರಣದಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯಿಂದ ಬಳಲುತ್ತಿರುವ ಮಕ್ಕಳ ಆರೋಗ್ಯ ಸುಧಾರಣೆಗೆ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಒಟ್ಟು 37,290 ಜಂತುಹುಳು ನಿವಾರಣಾ ಮಾತ್ರೆಗಳನ್ನು 1 ವರ್ಷದಿಂದ 19 ವರ್ಷದವರೆಗಿನ ಹಾಗೂ 19 ವರ್ಷ ಮೇಲ್ಪಟ್ಟವರೆಗೂ ಸಹ ಮಾತ್ರೆಗಳನ್ನು ವಿತರಿಸಲಾಯಿತು. ಅಪೌಷ್ಟಿಕತೆ ಮತ್ತು ದೈಹಿಕ ಮಾನಸಿಕ ಬೆಳವಣಿಗೆ ಮೇಲೆ ಜಂತುಹುಳು ಬಾಧೆ ಬೀರುವ ದುಷ್ಪರಿಣಾಮವನ್ನು ತಡೆಯುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ರೂಪಿಸಲಾಗಿತ್ತು.
ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿರವರು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಪೌಷ್ಟಿಕ ಆಹಾರ ಸೇವನೆ ಅತ್ಯಂತ ಅಗತ್ಯವಾಗಿದ್ದು 2003ರಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರಾರು ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿರುವುದನ್ನು ಗಮನಿಸಿದ್ದೇವೆ. ಅದಕ್ಕಾಗಿ ಸರ್ಕಾರ ವಿಶೇಷ ಪೌಷ್ಟಿಕ ಆಹಾರ ಸೇವನೆಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸಿದೆ ಅಂತ ಹೇಳಿದರು. ಇಡೀ ರಾಜ್ಯದ ಎಲ್ಲ ಮಕ್ಕಳು ಕೂಡ ಆರೋಗ್ಯವಂತರಾಗಿರಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಆಹಾರ ಮಧ್ಯಾಹ್ನ ಬಿಸಿಯೂಟ ಯೋಜನೆಯನ್ನ ಜಾರಿ ಮಾಡಿದ್ರು. ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದು ಇವತ್ತು ನಮಗೆ ಬಿಸಿ ಊಟ ಬಿಟ್ಟರೆ ಸಾಧ್ಯ ಇಲ್ಲ. ಮತ್ತು ನಾವೆಲ್ಲ ವ್ಯಾಸಂಗ ಮಾಡುವಾಗ ಮಧ್ಯಾಹ್ನ ಊಟನೇ ಇಲ್ಲ. ಬೆಳಗ್ಗೆ 11:30ಕ್ಕೆ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿ ಮಾಡ್ತಾ ಇದೆ. ನಮಗೆಲ್ಲ ಬಹಳ ಖುಷಿ ಇದೆ. ಎಲ್ಲ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಮಾಡಿದರೆ ಮಧ್ಯಾಹ್ನ ಹೊತ್ತು ಓದಲಿಕ್ಕೆ ಬಹಳ ಆಸಕ್ತಿದಾಯಕವಾಗಿ ಆನಂದದಾಯಕವಾಗಿ ಮಕ್ಕಳು ಕಲಿತಕ್ಕಂಥದ್ದು ನಾವು ಕಂಡು ಬಂದಿದ್ದೀವಿ, ನಾವು ನೋಡಿದ್ದೀವಿ. ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ ಅರವಿಂದ್ ಮಾತನಾಡಿ, ದುಂಡು ಹುಳು, ಕೊಕ್ಕೆ ಹುಳು ಹಾಗೂ ಚಾಟಿ ಹುಳು ಎಂಬ 3 ವಿಧದ ಜಂತು ಹುಳುಗಳು ಮಾನವನ ದೇಹದಲ್ಲಿ ಕಂಡುಬರುತ್ತಿದ್ದು ಅತಿಯಾದ ಸಿಹಿ ಸೇವನೆ ಹಾಗೂ ಅಶುದ್ಧತೆಯಿಂದ ಇವುಗಳ ಪ್ರಮಾಣ ಹೆಚ್ಚಾಗುತ್ತಿದೆ ಅಂತ ಹೇಳಿದರು. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ನಮಗೆ ಕೊಟ್ಟರೆ ಏನು ಮಾಡ್ತಾ ಇದ್ದ ಅಂದರೆ ಏನೋ ನಮಗೆ ಆರೋಗ್ಯಕ್ಕೆ ಸರಿ ಇಲ್ಲ ಅಂತ ಬಿಸಾಕ್ಬಿಡ್ತಾ ಇದ್ದೋ. ಆದರೆ ಇವತ್ತು ಎಲ್ಲ ಮಕ್ಕಳು ಅದನ್ನ ತೆಗೆದುಕೊಂಡಿದ್ರೆ ನಿಜವಾಗ್ಲೂ ನಿಮಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಪೂರ್ಣಿಮಾ, ಶಿವಮ್ಮ, ವಿಜಯಕುಮಾರ್, ಪುಟ್ಟಸ್ವಾಮಿ, ರಾಮಕೃಷ್ಣೇಗೌಡ, ಮಹಾದೇವಪ್ಪ, ಶಿಕ್ಷಕ ಮಹೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಜ್ಞಾಪಕ ಶಕ್ತಿಹೀನ 72 ವರ್ಷದ ತಂದೆ ವಿರೂಪಾಕ್ಷ ಅವರು ಕಾಣೆಯಾಗಿದ್ದು ಎಲ್ಲಾದರೂ ಕಂಡು ಬಂದಲ್ಲಿ ಮಾಹಿತಿ ನೀಡುವಂತೆ ಪುತ್ರ ಸಂತೋಷ್ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಂದೆ ವಿರೂಪಾಕ್ಷ ಅವರೊಂದಿಗೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ವಾಸವಿದ್ದೇನೆ. ಕಳೆದ 10 ದಿನಗಳ ಹಿಂದೆ ವಾಯು ವಿಹಾರಕ್ಕೆಂದು ಹೊರಬಂದ ಅವರು ಬಸ್ ಹತ್ತಿ ಮೈಸೂರು, ಬೇಲೂರು ಮೂಲಕ ಮಂಡ್ಯದಲ್ಲಿ ತಪ್ಪಿ ಹೋಗಿದ್ದಾರೆ ಎಂಬ ಮಾಹಿತಿ ಪಡೆದಿದ್ದೇವೆ ಎಂದರು. ಮಂಡ್ಯ ನಗರದಲ್ಲಿ ತಲೆ ಸುತ್ತಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಅವರ ಬಗ್ಗೆ ಮಾಹಿತಿ ದೊರೆತ ವೇಳೆಯಲ್ಲಿ ಮತ್ತೆ ಅವರು ಕಾಣೆಯಾಗಿದ್ದು ಕಳೆದ ಗುರುವಾರ ಮದ್ದೂರು ತಾಲೂಕಿನಲ್ಲಿ ಪತ್ತೆಯಾಗಿದ್ದರು ಎಂದು ಸ್ಥಳೀಯರು ತಿಳಿಸಿದರು. ಆದರೆ ಇದುವರೆಗೆ ಅವರ ಸುಳಿವು ಸಿಕ್ಕಿಲ್ಲ. ಯಾರಿಗಾದರೂ ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ 9880394671 9972227205 994555990002 ಸಂಖ್ಯೆಯನ್ನು ಸಂಪರ್ಕಿಸಿ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಫಾದರು ರಿಟೈರ್ಡ್ KSRTC ಡ್ರೈವರು. ಅವ್ರಿಗೆ ಸ್ವಲ್ಪ ಮೆಮೊರಿ ಲಾಸು, ಬೇರೆ ಏನೇ ಸಮಸ್ಯೆ ಕಾಯಿಲೆ ಏನಿಲ್ಲ. ಅವರು 27ನೇ ತಾರೀಕು ಹೋದ ತಿಂಗಳು ಮನೆ ಬಿಟ್ಟು ವಾಕಿಂಗ್ ಹೋಗ್ಬರ್ತೀನಿ ಅಂತೇಳಿ ಮನೆ ಬಿಟ್ಟು ಹೊರಗಡೆ ಹೋದರು. ಹೋಗುವಾಗ ಫೋನ್ ಮನೆಯಲ್ಲೇ ಬಿಟ್ಟು ಹೋದರು. ಬರೀ ID ಕಾರ್ಡು, ಒಂದು 100 ರೂಪಾಯಿ ದುಡ್ಡು ಇಟ್ಕೊಂಡು ಹೋಗಿದ್ದಾರೆ, ಬೇರೆ ಏನೂ ಇಲ್ಲ. ಸ್ವಲ್ಪ ಮೆಮೊರಿ ಲಾಸ್ ಅವ್ರಿಗೆ. ಸೊ ಅಲ್ಲಿಂದ ಬೇಲೂರಿಗೆ ಹೋಗಿ ಬೇಲೂರಿಂದ ಮೈಸೂರು ಹೋಗಿದ್ದಾರೆ. ಮೈಸೂರಲ್ಲಿ ಈ ಕಡೆಗೆ ಬೆಂಗಳೂರು ಪ್ಲಾಟ್ಫಾರ್ಮ್ ಕಡೆಗೆ ಬಂದು ಗಾಡಿ ಎತ್ಕೊಂಡಿದ್ದಾರೆ. ಅಲ್ಲಿ CCTV ಫೋಟೇಜಲ್ಲಿ ನೋಡಿದೆ. ಅಲ್ಲಿಂದ ಬಂದು ಮಂಡ್ಯಕ್ಕೆ ಬಂದಿದ್ದಾರೆ. ಮಂಡ್ಯದಲ್ಲಿ ಎಲ್ಲೋ ಸನ್ಸ್ಟ್ರೋಕ್ ಆಗಿ ತಲೆ ತಿರುಗಿ ಬಿದ್ದಿದ್ದಾರೆ. ಅವ್ರು ಬಿದ್ದ ಮೇಲೆ ಯಾರೋ ಒಬ್ಬರು ಪುನೀತ್ ಅನ್ನೋರು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ದೇ ಅವ್ರ ಶರ್ಟಿಂದೇ ಟೈಲರ್ ನಂಬರ್ ಇರುತ್ತೆ, ಅದನ್ನು ನೋಡಿ ಅವ್ರಿಗೆ ಫೋನ್ ಮಾಡಿದ್ದಾರೆ ಬುಧವಾರನೇ. ಅವ್ರು ನಮಗೆ ಹೇಳಿಲ್ಲ ಇವರೇ ಅಂತ ಗೊತ್ತಾಗಿಲ್ಲ, ನಮ್ಮ ಫಾದರ್ ಅಂತ ಗೊತ್ತಾಗಿಲ್ಲ. ಆಮೇಲೆ ನಾನು ಹಿಂಗೆ ದೇವರು ಅದು ಇದು ಓಡಾಟ, ನಾನು ಹುಡುಕಾಟ, ಒಂದಿನ ಬೆಂಗಳೂರು, ಒಂದಿನ ಮೈಸೂರು, ಒಂದಿನ ಮಂಡ್ಯ ಎಲ್ಲ ಬಂದು ಅದೇ ಎಲ್ಲೂ ಸಿಕ್ಕಲಿಲ್ಲ. ಕೊನೆಗೆ ನಾನೇ ಟೈಲರಿಗೆ ಫೋನ್ ಮಾಡಿದೆ ಶನಿವಾರ. ಅವ್ರಿಗೆ ಫೋನ್ ಮಾಡಿದಾಗ ಹಿಂಗೆ ಬುಧವಾರ ಯಾರೋ ಕಾಲ್ ಮಾಡಿದ್ರು, ಮಂಡ್ಯದಲ್ಲಿ ಅಡ್ಮಿಟ್ ಮಾಡಿದ್ರಂತೆ ನೋಡಿ ಅಂದರು. ಸೊ ಮಂಡ್ಯಕ್ಕೆ ಬಂದುಬಿಟ್ಟು ನಂಗೆ ಗೊತ್ತಾಗಿದ್ದು 4 ಗಂಟೆಗೆ ಶನಿವಾರ. ನಾನು 10 ಗಂಟೆ ಅಷ್ಟೊತ್ತಿಗೆ ಮಂಡ್ಯಕ್ಕೆ ಬಂದು ಹೋಗಿ ಕೇಳಿದೆ. ಪೊಲೀಸ್ನವರು ಇದೊಂದು ಫೋಟೋ ತೆಗೆದು ಇಟ್ಕೊಂಡಿದ್ರು ಸರ್. ಫಸ್ಟು ನಮ್ಮ ಫಾದರ್ ಇದ್ದಿದ್ದು ಈ ಥರ ಇದ್ದರು. ಫಾದರು. ಅವರು ಬಂದು ಇಲ್ಲಿ ಬಿದ್ದು ಎದ್ದು ಸಿಗಾಕೊಂಡ್ಮೇಲೆ ಪೊಲೀಸ್ನವ್ರು ಒಂದು ಫೋಟೋ ತೆಗೆದು ಇಟ್ಕೊಂಡವ್ರೆ. ಈ ಥರ ಫೋಟೋ ಅದು ಹಿಂಗಾಗಿದ್ದಾರೆ. ಬುಧವಾರ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಅಪ್ಸ್ಕೊಂಡಾಗಿದ್ದಾರೆ. ಯಾರಿಗೂ ಹೇಳಿಲ್ಲ, ಆಸ್ಪತ್ರೆಯಲ್ಲಿ ಯಾರೂ ನೋಡ್ಕೊಂಡಿಲ್ಲ. ಪೊಲೀಸ್ನವ್ರು ಉಮೇಶ್ ಅನ್ನೋರು ಒಬ್ಬರು ಫೋಟೋ ತೆಗೆದು ಇಟ್ಕೊಂಡಿದ್ದಾರೆ. ಸೊ ನಾನೇನು ಮಾಡಿದೆ, ಫಸ್ಟ್ ಈ ಕಡೆ ನಂಜನಗೂಡು ತನಕ ಹುಡುಕ್ತೆ ಸರ್, ಆ ಕಡೆ ಮಳವಳ್ಳಿ ತನಕ ಹುಡುಕ್ತೆ, ಆಮೇಲೆ ಬಿಡದಿ ತನಕ ಹೋಗಿ ಬಂದೆ, ಈ ಕಡೆ ಕುಣಿಗಲ್ ತನಕ ಹೋಗಿ ಬಂದೆ. ಕೊನೆಗೆ ಎಲ್ಲೂ ಕಾಣಿಸ್ಲಿಲ್ಲ. ಮದ್ದೂರಲ್ಲಿ ನೋಡೋಣ ಅಂತ ಟ್ರೈ ಮಾಡಿದೆ. ಮದ್ದೂರಲ್ಲಿ ಒಂದು 4 ಜನ ನಾವು ನೋಡಿದ್ದೀವಿ, ಇಲ್ಲೇ ಓಡಾಡ್ತಾಯಿದ್ರು, ಬಟ್ಟೆ ಎಲ್ಲ ತುಂಬ ಕೊಳೆ ಆಗಿದೆ ಅಂತ ಹೇಳಿ ಈ ಫೋಟೋ ತೋರಿಸಿದಾಗ ಹೇಳಿದ್ರು. ಈ ಥರ ಒಂದು 100 ಪ್ರಿಂಟ್ ತೆಗೆಸ್ಬಿಟ್ಟು ಈ ಥರನ ಇಡೀ ಮದ್ದೂರಿಗೆಲ್ಲ ಹಾಕ್ಸಿದ್ದೀನಿ. ಮದ್ದೂರಿಂದ ಆ ಕಡೆ ಈ ಕಡೆ 5-5 ಕಿಲೋಮೀಟ್ರ್ ಎಲ್ಲ ಊರುಗಳಿಗೂ ಓಡಾಡಿ ಹಾಕ್ಸ್ಬಿಟ್ಟು ಬಂದಿದ್ದೀನಿ. ಎಲ್ಲ ನೋಡಿದವರು ನೋಡಿ ಹೇಳ್ತೀನಿ ಅಂದರು. ನಮಗೆ ಮಾಹಿತಿ ಅದೇ ಒಂದಿನ ಮದ್ದೂರಮ್ಮ ಟೆಂಪಲಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ಬಂದು ಮಂಗಳವಾರ. ಗುರುವಾರ
ಉಪ್ಪಿನಕೆರೆ ಅಂತ ಒಂದು ಊರಿದೆ, ಅಲ್ಲಿಂದ ವಾಕ್ ಬಂದಿದ್ದಾರೆ ಮದ್ದೂರು ಕಡೆಗೆ. ಆಮೇಲೆ ಅಲ್ಲಿ 12 ಗಂಟೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನೀರು ಇಸ್ಕೊಂಡು ಕೊಡ್ದವ್ರು ಸ್ವೀಪರ್ ಕೈಲಿ. ಆಮೇಲೆ ಮತ್ತೆ ನಮಗೆ ಸಿಕ್ಕಲಿಲ್ಲ. ಮತ್ತು ಹಿಂಗೆ ಹುಡುಕ್ತಾನೆ ಇದ್ವು, ನೈಟೆಲ್ಲ ಪೊಲೀಸ್ ಜೊತೆ ಸೇರ್ಕೊಂಡು ನೈಟ್ ಬೀಟ್ ನಾನು ಹೋಗ್ತಿದ್ದೆ. ಆಮೇಲೆ ಶುಕ್ರವಾರ 8:00ವರೆಗೆ ಒಂದು ಚೌಟ್ರಿನಲ್ಲಿ ಊಟ ಮಾಡಿದ್ದಾರೆ, 8:00ವರೆಗೆ ವೆಂಕಟೇಶ್ವರ ಚೌಟ್ರಿಲಿ. ಮತ್ತು ಅಲ್ಲಿಂದ ಇಲ್ಲಿವರೆಗೂ ಸರ್ ಎಲ್ಲೂ ಸಿಕ್ಕಿಲ್ಲ. ನಾವು ಪ್ರತಿದಿನ ಹುಡುಕ್ತಾ ಇದ್ದೀವಿ, ನಮ್ಮ ಸ್ನೇಹಿತರನ್ನೆಲ್ಲ ಕರೆಸ್ಕೊಂಡು ಒಂದು 7 ಜನ ಸೇರ್ಕೊಂಡು ಹುಡುಕ್ತಾನೆ ಇದ್ದೀವಿ. ಅವ್ರ ಹತ್ರ ಏನೂ ಇಲ್ಲ. ಈಗ ಪೊಲೀಸ್ ಚೆಕ್ ಮಾಡಿದಾಗ ಸ್ಪೆಕ್ಸ್ ಬಿದ್ದೋಗಿದೆ, ID ಕಾರ್ಡ್ ಬಿದ್ದೋಗಿದೆ, ಪಾಸ್ ಇಲ್ಲ, ಏನೂ ಇಲ್ಲ. ಬರೀ ಒಂದು ಖರ್ಚೀಫ್ ಇತ್ತಂತೆ ಜೇಬಲ್ಲಿ. ಹಾಗಾಗಿ ಸ್ವಲ್ಪ ಎಲ್ಪ್ ಮಾಡಿ ಹುಡ್ಕೊಡ್ಬೇಕು ನಮ್ಮ ತಂದೆನ ಅಂತ ಒಂಚೂರು ರಿಕ್ವೆಸ್ಟ್ ಅಷ್ಟೇ. ವಿರೂಪಾಕ್ಷ ಅಂತ, 72 ವರ್ಷ.